ಹಲೋ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಚುಕ್ಕಿ ಚಿನ್ನ ಯೂಟ್ಯೂಬ್ ಚಾನಲ್. ಲಾರಾ 16 ವರ್ಷದ ಸುಂದರ ಹುಡುಗಿ ಅಮ್ಮನನ್ನು 5ನೇ ವಯಸ್ಸಿನಲ್ಲಿ ಕಳೆದುಕೊಳ್ಳುತ್ತಾಳೆ. ಇಂದಿಗೂ ಅಮ್ಮನ ಮುಗುಳ್ನಗೆ, ಬೆಚ್ಚನೆಯ ಅಪ್ಪುಗೆ, ಸಾಯಂಕಾಲದ ಮುದ್ದಾದ ಹಾಡುಗಳು ಅವಳ ಮನಸ್ಸಿನಲ್ಲೇ ಉಳಿದಿವೆ. ಅವಳು ತನ್ನ ಚಿಕ್ಕಮ್ಮನ ಜೊತೆ ದೊಡ್ಡ ಬಂಗಲೆಯಲ್ಲಿ ಜೀವಿಸುತ್ತಿರುತ್ತಾಳೆ. ಆಕೆಯ ಚಿಕ್ಕಮ್ಮ ಬಿಸಿನೆಸ್ ಮೀಟಿಂಗ್, ಫೋನ್ ಕಾಲ್ಗಳಲ್ಲಿ ಬ್ಯುಸಿಯಾಗಿರುತ್ತಾರೆ. ಅವಳಿಗೆ ಎಲ್ಲವೂ ಇದ್ದವು: ಉತ್ತಮ ಆಹಾರ, ಕಲಿಕೆ, ಒಳ್ಳೆಯ ಬಟ್ಟೆಗಳು. ಆದರೆ ಇಲ್ಲವಾದದ್ದು ಪ್ರೀತಿ, ವಾತ್ಸಲ್ಯ ತೋರಿಸುವ ಮನಸ್ಸು. ಒಂದು ದಿನ ಶಾಲೆಯ ಸ್ನೇಹಿತೆ ಸಾನ್ವಿ ಲಾರಾಳನ್ನು ತನ್ನ ಮನೆಗೆ ಆಹ್ವಾನಿಸುತ್ತಾಳೆ. ಸಾನ್ವಿಯ ಸಣ್ಣ ಮನೆ ಸುತ್ತಲೂ ಹೂವಿನ ತೋಟದ ಮಧ್ಯದಲ್ಲಿ ಇರುತ್ತದೆ. ಅಲ್ಲಿ ಇದ್ದ ತಾಯಿ, ಅಜ್ಜಿ ಇಬ್ಬರು ಲಾರಾಳನ್ನು ನಗುಮುಖದಿಂದ ಕೈ ಹಿಡಿದು ಒಳಗೆ ಕರೆಯುತ್ತಾರೆ. ಮನೆಯಲ್ಲಿ ಮಾಡಿದ ಸಿಹಿ ತಿಂಡಿಗಳನ್ನು ತಿನ್ನಲು ನೀಡುತ್ತಾ ಅವಳೊಂದಿಗೆ ಖುಷಿಯಿಂದ ಮಾತನಾಡುತ್ತಾರೆ. ರಾತ್ರಿ ಮಲಗುವಾಗ ಕತೆ ಹೇಳಿ ಮಲಗಿಸುತ್ತಾರೆ. ಆ ಮನೆಯ ಮುಗ್ಧತೆಯ, ಪ್ರೀತಿ, ವಾತಾವರಣ, ನಗೆಯ ಸನ್ನಿವೇಶ ಎಲ್ಲವೂ ಲಾರಾಳ ಹೃದಯದಲ್ಲಿ ಹೊಸದೊಂದು ಆಸೆಯನ್ನು ತುಂಬುತ್ತವೆ. ಈ ಮನೆ ಎಷ್ಟು ಚಿಕ್ಕದಿದ್ದರೂ ಪ್ರೀತಿಯುಳ್ಳ ಜಾಗ. ಆದರೆ ನನ್ನ ಜೀವನದಲ್ಲಿ ಇದು ಯಾವುದೂ ಇಲ್ಲ. ಲಾರಾ ತನ್ನ ಮನಸ್ಸಿನಲ್ಲಿ ಮೌನವಾಗಿ ಅಳುತ್ತಾಳೆ. ಹೀಗಿರುವಾಗ ಒಂದು ದಿನ ಲಾರಾ ತನ್ನ ಅಮ್ಮನ ಕೋಣೆಗೆ ಹೋಗುತ್ತಾಳೆ. ಅವಳ ಕಣ್ಣಿಗೆ ಹಳೆಯ ಡಬ್ಬಿ ಒಂದು ಕಾಣುತ್ತದೆ. ಅದರೊಳಗೆ ಒಂದು ಪುಟ್ಟ ಫೋಟೋ, ಒಬ್ಬ ಪುರುಷ, ಸುಂದರ ನಗು, ಒಂದು ಪುಟ್ಟ ಮಗುವನ್ನು ಹಿಡಿದುಕೊಂಡು ನಿಂತ ಫೋಟೋ ಹಾಗೂ ಪುಸ್ತಕಗಳು ಸಿಗುತ್ತದೆ. ಅವಳು ಚಿಕ್ಕಮ್ಮನ ಮುಂದೆ ಹೋಗಿ ಕೇಳುತ್ತಾಳೆ, ಇವರು ಯಾರು ಎಂದು. ಅವಳ ಚಿಕ್ಕಮ್ಮನಿಗೆ ಆ ಫೋಟೋವನ್ನು ನೋಡಿ ಗಾಬರಿಯಾಗುತ್ತದೆ. ಅವಳ ಬಳಿ ಬಂದು, ಅವರು ನಿನ್ನ ತಂದೆ. ನಿನ್ನ ತಂದೆ ತಾಯಿ ಇಬ್ಬರು ಅವರ ನಡುವಿನ ಭಿನ್ನಾಭಿಪ್ರಾಯದಿಂದ ನೀನು ಚಿಕ್ಕ ಮಗು ಇರುವಾಗಲೇ ಬೇರೆಯಾಗಿದ್ದರು. ನಿನ್ನ ತಂದೆಗೆ ಪುಸ್ತಕಗಳೆಂದರೆ ಇಷ್ಟ. ಅವರು ಹಲವು ಪುಸ್ತಕಗಳನ್ನು ಬರೆದಿದ್ದರು. ಇಲ್ಲಿ ಇರುವುದು ಅವರೇ ಬರೆದ ಪುಸ್ತಕಗಳು. ನನಗೆ ಅವರ ಬಗ್ಗೆ ಇಷ್ಟೇ ತಿಳಿದಿದೆ ಎಂದು ಹೇಳುತ್ತಾರೆ. ಲಾರನಿಗೆ ತಂದೆಯ ಬಗ್ಗೆ ಕೇಳಿ ಸಂತೋಷವಾಗುತ್ತದೆ. ಆ ಕ್ಷಣದಿಂದ ಲಾರಾ ನಿಶ್ಚಯಿಸುತ್ತಾಳೆ, ನನ್ನ ತಂದೆ ಯಾರಾದರೂ ಆಗಿರಬಹುದು, ಆದರೆ ಅವರು ನನ್ನ ಹೆಮ್ಮೆಯ ಪಾತ್ರ. ಈ ವಿಷಯವನ್ನು ತನ್ನ ಸ್ನೇಹಿತೆ ಸಾನ್ವಿಗೆ ಹೇಳುತ್ತಾಳೆ. ಸಾನ್ವಿಯ ಸಹಾಯದಿಂದ ಲಾರಾ ಎಲ್ಲ ಕಡೆ ಹುಡುಕುತ್ತಾಳೆ. ಹಳ್ಳಿಗೂ ಹೋಗುತ್ತಾಳೆ. ಎಲ್ಲಿಯೂ ಸಿಗುವುದಿಲ್ಲ. ಲಾರಾ ಮರದ ಬಳಿ ಅಳುತ್ತಾ ಕುಳಿತಿರುತ್ತಾಳೆ. ಮನೆಯ ಓಲ್ಡ್ ವಾಚ್ಮ್ಯಾನಿಗೆ ಈ ವಿಷಯ ತಿಳಿಯುತ್ತದೆ. ಅವರು ಒಂದು ದಿನ ಬಂದು ಲಾರನಿಗೆ ತಂದೆಯ ಅಡ್ರೆಸ್ ಅನ್ನು ಕೊಡುತ್ತಾರೆ. ನಿನ್ನ ತಂದೆ ಒಳ್ಳೆಯ ವ್ಯಕ್ತಿ, ನಿನಗೆ ಸಿಕ್ಕೇ ಸಿಗುತ್ತಾರೆ ಎಂದು ಹೇಳುತ್ತಾರೆ. ಲಾರಾ ಅಡ್ರೆಸ್ ಸಿಕ್ಕಿದ ತಕ್ಷಣವೇ ಮನೆಯಿಂದ ಹೊರಡುತ್ತಾಳೆ. ಬಸ್ ಇಳಿದು ಬಸ್ ಸ್ಟಾಪ್ ಸಮೀಪದ ಲೈಬ್ರರಿಯ ಕಡೆ ಹೋಗುತ್ತಾಳೆ. ಅಲ್ಲಿ ಕೂತು ಬರೆಯುತ್ತಿದ್ದ ವ್ಯಕ್ತಿಯೇ ಲಾರಾನ ತಂದೆ. ಆ ಫೋಟೋದಲ್ಲಿದ್ದ ಕಣ್ಣುಗಳು ಇವರದ್ದೇ ಎಂದು ಅವರ ಬಳಿ ಹೋಗಿ ಫೋಟೋ ತೋರಿಸಿ, ನೀವು ಇವರೇ ಅಲ್ಲವೇ ಎನ್ನುತ್ತಾಳೆ. ಅವರು, ಹೌದು, ನೀನು ಯಾರು ಎಂದು ಮೆಲ್ಲ ಧ್ವನಿಯಲ್ಲಿ ಕೇಳುತ್ತಾರೆ. ಅವಳು ತಕ್ಷಣವೇ, ನಾನು ಲಾರಾ, ಲಾಯಾಳ ಮಗಳು ಹಾಗೂ ನಿಮ್ಮ ಮಗಳು ಎಂದು ಹೇಳುತ್ತಾಳೆ. ಅವರು ಲಾರಾಳ ಕೈ ಹಿಡಿದು ಎದ್ದು ನಿಲ್ಲುತ್ತಾರೆ. ಕಣ್ಣಿನಲ್ಲಿ ನೀರು ತುಂಬುತ್ತದೆ. ಅವರು ಹೇಳುತ್ತಾರೆ, ನಾನು ನಿನ್ನನ್ನು ಎಷ್ಟೋ ಬಾರಿ ಕನಸಿನಲ್ಲಿ ನೋಡಿದ್ದೆ. ನನ್ನ ಬರಹದಲ್ಲಿ ನೀನು ಇದ್ದಿ, ನೀನೇ ನನ್ನ ಪ್ರೇರಣೆ ಎಂದು ಹೇಳುತ್ತಾರೆ. ಲಾರಾ ಅವರನ್ನು ಗಟ್ಟಿಯಾಗಿ ಅಪ್ಪಿಕೊಳ್ಳುತ್ತಾಳೆ. ಅವರು ಲಾರಾಳನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗುತ್ತಾರೆ. ಅಲ್ಲಿ ಲಾರಾನ ಅಜ್ಜಿ ಅವಳನ್ನು ಕಂಡು ಖುಷಿ ಪಡುತ್ತಾರೆ. ಸಾನ್ವಿಯ ಮನೆಯಲ್ಲಿ ಕಳೆದ ಪ್ರೀತಿಯ ದಿನಗಳು ನೆನಪಾಗುತ್ತದೆ. ಅವಳು ಹಂಬಲಿಸುತ್ತಿದ್ದದ್ದು ಈ ಪ್ರೀತಿಗೆ. ಅವರು ಬಡವರಾಗಿದ್ದರು, ಆದರೆ ನಗೆಯುಳ್ಳವರು, ಒಳ್ಳೆಯ ಮನಸ್ಸಿನವರು ಎಂದು ಲಾರಾ ತನ್ನ ಚಿಕ್ಕಮ್ಮನ ಮನೆಯನ್ನು ಬಿಟ್ಟು ತನ್ನ ಅಪ್ಪ ಅಜ್ಜಿ ಜೊತೆಗೆ ವಾಸಿಸಲು ತೀರ್ಮಾನಿಸುತ್ತಾಳೆ. ಲಾರಾ ತನ್ನ ಚಿಕ್ಕಮ್ಮನ ಬಳಿ ಹೋಗಿ ಧನ್ಯವಾದವನ್ನು ಹೇಳುತ್ತಾಳೆ. ಬಂಗಲೆಕ್ಕಿಂತ ಸಣ್ಣ ಮನೆ ದೊಡ್ಡ ಪ್ರೀತಿಯಿಂದ ಕೂಡಿದೆ ಎಂದು ಹೇಳುತ್ತಾಳೆ. ಲಾರಾ ದೊಡ್ಡ ಮನೆಯನ್ನು ಆರಿಸಲಿಲ್ಲ, ಪ್ರೀತಿಯಿಂದ ತುಂಬಿದ ಮನಸ್ಸನ್ನು ಆರಿಸಿದಳು. ಇದಾಗಿತ್ತು ಇವತ್ತಿನ ಕತೆ. ಸಂತೋಷ ಹಣದಲ್ಲಿಲ್ಲ, ನಮ್ಮನ್ನು ನಿಜವಾಗಿ ಪ್ರೀತಿಸುವ ಹೃದಯದಲ್ಲಿರುತ್ತದೆ. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸ್ನೇಹಿತರೆ. ಧನ್ಯವಾದಗಳು.